ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂಗ್ಲೀಷ್ ಯಾಕೆ ಎಲ್ರಿಗೂ ಇಷ್ಟು ಕಷ್ಟ ಆಗ್ತಾ ಇದೆ? ಎಷ್ಟೇ ಇಂಗ್ಲೀಷ್ ಕಲಿತರೂ ನಮಗೆ ಇಂಗ್ಲೀಷು ಅರ್ಥನೇ ಆಗ್ತಾ ಇಲ್ವಲ್ಲ, ತುಂಬ ಕಷ್ಟ ಇದೆ ಇಂಗ್ಲೀಷು ಅಂತ ನೀವು ಒದ್ದಾಡ್ತಾ ಇದ್ದೀರಾ? ಆ ಚಿಂತೆನ ಇವತ್ತೇ ಬಿಟ್ಬಿಡಿ. ಯಾಕೆಂದರೆ ನಾನು ಇಂಗ್ಲೀಷ್ ಕಲಿಯೋಕೆ ನಿಮಗೆ ಒಂದು ಸಿಂಪಲ್ ಮತ್ತು ತುಂಬ ಈಸಿಯಾಗಿರುವಂತಹ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಬಹುಶಃ ನೀವೆಲ್ಲ ಇಂಗ್ಲೀಷು ಸರಿಯಾದ ರೀತಿಯಲ್ಲಿ ಕಲಿತಾ ಇಲ್ಲ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಅದಕ್ಕೆ ನಿಮಗೆ ಇಂಗ್ಲೀಷ್ ಬರ್ತಾ ಇಲ್ಲ. ಸೊ ನಿಮಗೆ ಇವತ್ತೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಸರಿಯಾಗಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಇಂಗ್ಲೀಷು ಸೂಪರ್ ಆಗುತ್ತೆ. ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದರೆ ಇದರಲ್ಲಿ ಬಹಳ ವಿಷಯಗಳಿದೆ ನಿಮಗೆ ನೋಡಲಿಕ್ಕೆ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದಕ್ಕದು. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಎಲ್ಲರೂ ವಿಡಿಯೋ ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಡಿ ಎಲ್ ಸೈಲೆಂಟ್ ಆಗುತ್ತೆ ನೋಡಿ. ಡಿ ಅಕ್ಷರವು ಜಿಇಗಿಂತ ಮೊದಲು ಅಂದ್ರೆ ಏನು? ಜಿಇ ಇದ್ರೆ ಅದಕ್ಕಿಂತ ಮೊದಲು ಏನಾದ್ರು ಡಿ ಇದ್ರೆ ಡಿ ಇಸ್ ಸೈಲೆಂಟ್. ಅದನ್ನ ನಾವು ಯಾರು ಸೈಲೆಂಟ್ ಮಾಡಲ್ಲ. ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಜಡ್ಜ್ ಅಥವಾ ನಾವೇನ್ ಹೇಳ್ತೀವಿ ನ್ಯಾಯಾಧೀಶ. ನ್ಯಾಯಾಧೀಶಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ? JUDGE ಅಲ್ವಾ? ಕನ್ನಡದಲ್ಲಿ ನಾವು ಅದನ್ನ ಜಡ್ಜು. ಸೊ ಇಲ್ಲಿ ಎಕ್ಸ್ಟ್ರಾ 2 ಸೌಂಡ್ ಇದೆ. ಯಾರಾದ್ರೂ ಕಂಡುಹಿಡಿತೀರಾ? ಎಕ್ಸ್ಟ್ರಾ 2 ಸೌಂಡ್ ಇದೆ. ನಾವು ಹೇಳೋ ಜಡ್ಜು, ಆ ಜಡ್ಜ್ ಸರಿ ಇಲ್ಲ, ಇವತ್ತು ಜಡ್ಜ್ ಬಂದಿಲ್ಲ, ಆ ಜಡ್ಜು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ಜಡ್ಜು. ಇದರಲ್ಲಿ 2 ಅಕ್ಷರ ಸೈಲೆಂಟ್ ಇದೆ, ಇದರಲ್ಲಿ 2 ಅಕ್ಷರ 2 ಸೌಂಡ್ ಜಾಸ್ತಿ ಇದೆ. ಯಾವ್ದಿರ್ಬೋದು? ಜಾನ. ಜಾ ಹೆಂಗಪ್ಪ? ಫಸ್ಟ್ ಅಕ್ಷರ ಹೆಂಗ್ ಸೈಲೆಂಟ್ ಆಗ್ಬಿಡುತ್ತೆ? ಒಂದು ಹೂ, ಆಮೇಲೆ ಈ ಬಿಡಿ. ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಇಲ್ವಲ್ಲ ಈ. ಕನ್ನಡದಲ್ಲಿ ಯಾವ್ದನ್ನ ನಾವು ಹೇಳಬಾರ್ದು. ಓಕೆ, ಸೊ ಇಲ್ಲಿ ನೋಡಿ, ಈ ಸೈಲೆಂಟ್ ಆಗಿರುತ್ತೆ. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಇಂಗ್ಲಿಷ್ ಅಲ್ಲಿ ಕೊನೆಯಲ್ಲಿ ಈ ಬಂದ್ರೆ ಸೈಲೆಂಟ್ ಆಗಿರುತ್ತೆ, ಡಿ ಸೈಲೆಂಟ್ ಆಗಿರುತ್ತೆ. ಸೊ ಇಲ್ಲಿ ಡಿ ಸೈಲೆಂಟ್ ಆಗಿರುತ್ತೆ. ಉಳಿದಿರೋ ಅಕ್ಷರ ಯಾವ್ದು ನೋಡಿ? JUG. JUG ಏನಾಗುತ್ತೆ? ಜಗ್. ಸೊ ಜಗ್ ಅಲ್ವಾ? ಸೊ ಜಗ್ ಅನ್ನ ನಾವು ಇಲ್ಲಿ GE ಹಾಕೋದು ಯಾಕೆ ಅಂತ ಹೇಳಿದ್ರೆ, ಜಿ ಬರೀ ಜಿ ಇದ್ರೆ ಅದು ಗ, ಕೊನೆಯಲ್ಲಿ ಬರೀ ಜಿ ಇದ್ರೆ ಗ. ಅದು ಸ್ಪೆಲ್ಲಿಂಗ್ ರೂಲ್ ಅಲ್ಲಿ ಗೊತ್ತಾಗುತ್ತೆ. GE ಹಾಕಿದ್ರೆ ಕೊನೆಯಲ್ಲಿ ನಿಮಗೆ GE ಬಂದ್ರೆ ಅದು ಜ. ಕೊನೆಯಲ್ಲಿ ನಾವು ಜೆ ಹಾಕಂಗಿಲ್ಲ ಇಂಗ್ಲಿಷ್ ಅಲ್ಲಿ. ಕೊನೆಯಲ್ಲಿ ಯಾವುದೇ ಪದದಲ್ಲಿ ಜೆ ಹಾಕೋ ಹಾಗಿಲ್ಲ, ನಾವು ಜಿನೇ ಹಾಕ್ಬೇಕು, ಅಲ್ಲ GE ಹಾಕ್ಬೇಕು. ಸೊ ಹಾಗಾಗಿ ಇದು ನೀವು ಓದ್ಬೇಕಾದ್ರೆ ಏನು? ಜಡ್ಜ್. ಇದ್ರ ಅರ್ಥ ಏನು? ಇಲ್ಲಿ ಡ ಸೈಲೆಂಟ್ ಆಗ್ಬೇಕು. ನಾವು ಜಡ್ಜು ಇದೆಯಲ್ವಾ, ಇಲ್ಲಿ ನಾವು ಜಸ್ಟ್ ಹೇಳ್ಬೇಕಾಗಿರೋದೇನು? ಜಡ್ಜ್ ಅಂತ ಹೇಳಿದ್ರೆ ಸಾಕು. ಜಡ್ಜ್. ಸೊ ಯಾರು ಏನ್ ತಪ್ಪು ತಿಳ್ಕೊಳ್ಳಲ್ಲ. ನೀನು ನನ್ನನ್ನ ಜಡ್ಜ್ ಮಾಡ್ತೀಯಾ? ನಾವು ಮಾತಾಡ್ಬೇಕಾದ್ರೆ ಸಿಂಪಲ್ ಎಕ್ಸಾಂಪಲ್ ನೋಡಿ, ಜಡ್ಜ್ ಬಿಡಿ. ಮನೆಯಲ್ಲಿ ಫ್ರಿಡ್ಜು, ಸೇತುವೆಗೆ ಬ್ರಿಡ್ಜು, ಬ್ಯಾಡ್ಜ್ ಅನ್ನೋದು ಬಂದ್ರೆ ಬ್ಯಾಡ್ಜು ಅಂತ ಹೇಳ್ತೀವಲ್ವಾ, ಬ್ಯಾಡ್ಜು. ಅಲ್ಲೆಲ್ಲ ಡಿ ತೆಗೆದು ಬಿಡಬೇಕು. ಓಕೆ, ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಆಲ್ರೈಟ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಕಲಿತಾ ಇದೀವಿ? ಸೈಲೆಂಟ್ ಲೆಟರ್ಸ್. ಇಂಗ್ಲಿಷ್ ಅಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಪಾಠ ಇದು. ಗೊತ್ತಿಲ್ಲದೆ ಇದ್ರೆ ನಿಮಗೆ ಆಲ್ಮೋಸ್ಟ್ 80% ಸೈಲೆಂಟ್ ಲೆಟರ್ಸ್ ಬರುತ್ತೆ ಇಂಗ್ಲಿಷ್ ಅಲ್ಲಿ. 80% ಸೈಲೆಂಟ್ ಲೆಟರ್ಸ್ ಬರುತ್ತೆ. ಒಂದು ಸೆಂಟೆನ್ಸ್ ಅಲ್ಲಿ 3-4 ಸೈಲೆಂಟ್ ಲೆಟರ್ ಇರುವಂತಹ ಪದಗಳು ಬರ್ತವೆ. ಓಕೆ, ಸೊ ಎಲ್ಲದೂ ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಸೈಲೆಂಟ್ ಲೆಟರ್ಸ್ ಅನ್ನೋ ಪಾಠ ಇದೆ. ದಯವಿಟ್ಟು ಅದನ್ನ ಯಾವುದೇ ಪದ ಬಂದರೂ ಇದರಲ್ಲಿ ಯಾವ್ದಾದ್ರು ಒಂದು ಸೈಲೆಂಟ್ ಇದೆಯಾ ಅಂತ ನೋಡ್ಲೇಬೇಕು ನೀವು. ಓಕೆ, ಸೊ ಅದನ್ನೆಲ್ಲ ನಾವು ಫಸ್ಟೇ ತಿಳ್ಕೊಂಡಿದ್ರೆ, ಆ ಪದಗಳನ್ನ ಪದೇ ಓದಿ ರಿಪೀಟ್ ಮಾಡಿ ಓದೋದು ಬರೆಯೋದು ಮಾಡಿದ್ರೆ ನಮಗೆ ಇನ್ನೂ ಈಸಿ ಆಗುತ್ತೆ. ಓಕೆ, ಸೊ ಈಗ ಸೈಲೆಂಟ್ ಡಿ. ಇವತ್ತು ನಾವೇನ್ ನೋಡ್ತಾ ಇದೀವಿ? ಸೈಲೆಂಟ್ ಡಿ. ಸೊ ಡಿ ಅಕ್ಷರ ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ? ನಾನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೇಳ್ತೀನಿ ನಿಮಗೆ. ಈ
ಬುಧವಾರ ಅನ್ಲಿಕ್ಕೆ ಇಂಗ್ಲಿಷ್ ಅಲ್ಲಿ ನಾವೇನ್ ಹೇಳ್ತೀವಿ? ಬುಧವಾರ ಅನ್ಲಿಕ್ಕೆ. ಸೊ ಈಗ ಬೇಸಿಕ್ಲಿ ಇಲ್ಲಿ ಡಿ ಸೈಲೆಂಟ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ WEDNESDAY ಇದು ಹಿಂಗಿದೆ, ರೈಟ್? ಸೊ ಇದರಲ್ಲಿ ಡಿ ಸೈಲೆಂಟ್ ಆಗಿರುತ್ತೆ, ಇ ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಉಳಿದಿರೋದೇನು? WEN ಅಲ್ವಾ? ಎಸ್ ಇದೆ. ಈ ಎಸ್ ಅನ್ನ ನಾವು ಇಲ್ಲಿ ಝೆಡ್ ಮಾಡಬೇಕು, ಎಸ್ ಅನ್ನ ಝೆಡ್ ಮಾಡಬೇಕು, ಆಮೇಲೆ DAI. ಸೊ ಉಳಿಯೋದೆ ಟೋಟಲ್ ಆಗಿ ಏನಾಗುತ್ತೆ? ವೆನ್ಸ್ಡೇ. ಸೊ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ. ಇನ್ಮೇಲೆ ನೀವು ವೆಡ್ನೆಸ್ಡೇ. ತುಂಬಾ ಜನ ವೆನಸ್ಡೇನೆ ಕರೆಕ್ಟ್ ಪ್ರೊನೌನ್ಸಿಯೇಷನ್, ಸ್ಟ್ಯಾಂಡರ್ಡ್ ಪ್ರೊನೌನ್ಸಿಯೇಷನ್ ಅಂತ ಅನ್ಕೊಂಡಿರ್ತಾರೆ. ವೆನಸ್ಡೇ. ಓಕೆ, I'll call you on Wednesday, I'll meet you on Wednesday. That's wrong actually. Wednesday basically wrong ಅದು. Wednesday, Monday, Tuesday, Wednesday. ಓಕೆ, ಸೊ ಸಿಂಪಲ್ ಅದು. ನಿಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹೇಳ್ಕೊಳ್ಳೋದು ಅದನ್ನು ಹಾಗೆ ಹೇಳ್ಕೊಡಿ. ಅದು ಡಿ ಇದೆಯಲ್ಲ, ಇಲ್ಲಿ ಇ ಇದೆಯಲ್ಲ, ಅದು ಯಾಕಿಲ್ಲ ಅಂತ ಕೇಳಿದ್ರೆ ಅದೇ ಪ್ರೊನೌನ್ಸ್ ಮಾಡೋದು ಸೈಲೆಂಟ್ ಲೆಟರ್ಸ್, ರೈಟ್? ಸೈಲೆಂಟ್ ಲೆಟರ್ಸ್. ಇನ್ನು ದೊಡ್ಡವರು ಯಾರಾದ್ರು ಕನ್ನಡ ಚೆನ್ನಾಗಿ ಗೊತ್ತಿರೋರು ಅದೇ ಕೆಲವು ಸೈಲೆಂಟ್ ಇದ್ರೆ ಮತ್ತೆ ಯಾಕೆ ಅದು ಇರ್ಬೇಕಲ್ಲ, ಯಾಕೆ ಬರಿಬೇಕು ಅಂತ ಕೇಳಿದ್ರೆ ಅವ್ರಿಗೆ ಇದನ್ನು ತೋರಿಸಿ, ಇದನ್ನ ಬರೆದು ತೋರಿಸಿ. ಇದು ನಾವು ಈ ತರ ಇದು ಯಾಕೆ ಈ ತರ ಬರಿತೀವಿ, ಇದನ್ನ ಯಾಕೆ ನಾವು ಈ ತರ ಬರೆಯಕ್ಕಾಗಲ್ಲ, ಇದರಿಂದಾನೆ ಯಾಕೆ ಬರೆಯಕ್ಕಾಗಲ್ಲ ಅಂತ ಹೇಳಿದ್ರೆ, ಇಲ್ಲ ಅದು ಉತ್ತರ ಏನಿರುತ್ತೆ ಮೊದಲಿಂದನೂ ಹಾಗೇನೆ. ಇಲ್ಲಿ ಯಾರೇ ಆರ್ಗ್ಯೂ ಮಾಡಿದ್ರು, ಸೈಲೆಂಟ್ ಲೆಟರ್ಸ್ಗೆ ಯಾರೇ ಆರ್ಗ್ಯೂ ಮಾಡಿದ್ರು, ತುಂಬಾ ಜನ ಆರ್ಗ್ಯೂ ಮಾಡ್ತಾರೆ ನಮ್ಮ ಹತ್ರನ. ಈಗ ನಾನು ಅದಕ್ಕೆ ಫಸ್ಟ್ ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ. ಕನ್ನಡದ ಕೆಲವು ಇದನ್ನ ಹೇಳಿದಾಗ ಎಲ್ಲರೂ ಸುಮ್ಮನೆ ಆಗ್ತದೆ, ಹೌದಲ್ವಾ? ಇಂಗ್ಲಿಷ್ ಅಲ್ಲಿ ಡೈರೆಕ್ಟ್ ಆಗಿ ನಾನು ಕನ್ನಡದ ರೆಫರೆನ್ಸ್ ಕೊಡೋದನ್ನ ಡೈರೆಕ್ಟ್ ಆಗಿ ಇಂಗ್ಲಿಷ್ ಮತ್ತೆ ಯಾಕೆ ಅಲ್ಲಿದೆ, ನಾವು ಹೆಂಗ್ ಐಡೆಂಟಿಫೈ ಮಾಡೋದು, ನಮಗೆ ಹೆಂಗ್ ಗೊತ್ತಾಗುತ್ತೆ? ಅದೇ ಒಂದು ಗೊಂದಲ ಇರುತ್ತೆ ಅಲ್ವಾ? ಸೊ ಒಂದೊಂದು ಭಾಷೆಗೂ ಅದರದೇ ಆದ ಒಂದು ರೂಲ್ಸ್ ಎಲ್ಲ ಇರುತ್ತೆ, ಅದನ್ನು ಫಾಲೋ ಮಾಡ್ತಾ ಹೋಗ್ಬೇಕು. ಇಂಗ್ಲಿಷ್ ಅಲ್ಲಿ ಇನ್ನೂ ಬಹಳ ರೂಲ್ಸ್ ಇದೆ. ಓಕೆ, ರೈಟ್? ಸೊ ಇಲ್ಲಿ ಬರೋ ಪದಗಳಲ್ಲಿ ಎಲ್ಲದೂ ನೀವು ಡಿ ಸೈಲೆಂಟ್ ಮಾಡಿ, ಎಲ್ಲೂ ಡಿ ಹೇಳೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ಇಲ್ಲಿ ಇದೆಲ್ಲ ನೀವು ಡಿ ಹಾಕೊಂಡೇ ಹೇಳ್ತಾ ಇದ್ದಿರ್ತೀರಾ ಮುಂಚೆ. ಈಗ ಬ್ರಿಡ್ಜ್, ಸೇತುವೆಗೆ ಏನಂತೀವಿ? ಬ್ರಿಡ್ಜು. ಮೈನಲ್ಲಿರೋ ಫ್ರಿಡ್ಜ್ಗೆ ಫ್ರಿಡ್ಜು. ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಬ್ರಿಡ್ಜ್, ಫ್ರಿಡ್ಜ್ ನೋಡಿ. ಎಡ್ಜ್, ಲೆಜರ್, ಬ್ರಿಡ್ಜ್, ಪ್ಲೆಜ್, ವೆನ್ಸ್ಡೇ, ವೆಜ್. ಸ್ಯಾಂಡ್ವಿಚ್ ಅಂದ್ರೆ ಕೇಳಿದಿರಲ್ಲ, ಎರಡು ಬ್ರೆಡ್ ಎರಡು ಮಧ್ಯದಲ್ಲಿ ಏನಾದ್ರು ಹಾಕಿ, ಜಾಮ್ ಅಥವಾ ಏನಾದ್ರು ಹಾಕಿ, ಅದಕ್ಕೆ ಸ್ಯಾಂಡ್ವಿಚ್ ಹೇಳೋದು ಬೇಡ, ಡಿ ಸೈಲೆಂಟ್ ಮಾಡಿ ಸ್ಯಾಂಡ್ವಿಚ್. ಸೊ ಅದು ಯಾಕೆ ಮಾಡ್ತಾರೆ ಅಂದ್ರೆ ನಮಗೆ ಉಚ್ಚಾರಣೆ ಈಸಿ ಆಗುತ್ತೆ. ಕೆಲವು ಅಕ್ಷರಗಳು, ಕೆಲವು ಕಾನ್ಸನೆಂಟ್ ಇದೆಯಲ್ಲ, ಎರಡು ಕಾನ್ಸನೆಂಟ್ ಒಟ್ಟಿಗೆ ಬಂದಾಗ ಇದನ್ನ ಕಂಪ್ಲೀಟ್ ಮಾಡಿ ಇದನ್ನ ಹೇಳೋಷ್ಟ್ರಲ್ಲಿ ಅದೇನಾಗುತ್ತೆ, ಆಮೇಲೆ ಇಲ್ಲಿ 3 ಕಾನ್ಸನೆಂಟ್ ಇದೆಯಲ್ಲ, ಎನ್ ಇದೆ, ಡಿ ಇದೆ, ಡಬ್ಲ್ಯೂ ಇದೆ. NDW ಇದೆ. ಮೂರನ್ನು ನಾವು ಸೌಂಡ್ ಮರ್ಜ್ ಮಾಡಿದಾಗ ಏನಾಗುತ್ತೆ, ಅದು ಮ್ಯಾಚ್ ಆಗಲ್ಲ, ನಮ್ಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ಯಾಂಡ್ವಿ ಅಂತ ಹೇಳಕ್ ಕಷ್ಟ ಆಗುತ್ತೆ. ಹಾಗಾಗಿ ಡಿ ತೆಗೆದು ಬಿಡ್ತಾರೆ, ಸ್ಯಾನ್ವಿ ಈಸಿ ಅಲ್ವಾ? ಸ್ಯಾಂಡ್ವಿಚ್. ಹಾಗೆ ಹ್ಯಾಂಡ್ ಸಮ್ ಅಲ್ಲ, ಹ್ಯಾಂಡ್ ಸಮ್ ಅಂತ ಹೇಳೋದ್ರ ಬದಲು ಡಿಸ್ ಅಂತ ಬಂದ್ಬಿಡುತ್ತೆ, ಡಿಸ್. ಸೊ ಆ ಕಾನ್ಸನೆಂಟ್ಸ್, ಆ ಸೌಂಡ್ಸ್ ನ ಮರ್ಜ್ ಮಾಡೋದು ಕಷ್ಟ ಆಗುತ್ತೆ. ಹ್ಯಾಂಡ್ಸಮ್, ಹ್ಯಾಂಡ್ಕರ್ಚೀಫ್, ಎಡ್ಜ್, ಬ್ಯಾಂಚ್. ಓಕೆ, ಸೊ ಡಿ ಸೈಲೆಂಟ್ ಮಾಡೋದು ಇದು ರೂಲ್ ಏನು? ಒಂದಿದು ಯಾವುದು, ಜಿಗಿಂತ ಮುಂಚೆ ಬಂದ್ರೆ ಡಿ ಎಲ್ಲ ಕಡೆ ಸೈಲೆಂಟ್ ಆಗುತ್ತೆ. ಉಳಿದಿರೋದು ಕೆಲವು ವರ್ಡ್ಸ್ ಮಾತ್ರ, ಜಾಸ್ತಿ ವರ್ಡ್ಸ್ ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ, ಇಷ್ಟೇ ಇರೋದು ವರ್ಡ್ಸ್ ಇವೇನಿದೆ ಅದು.